ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಬೇರೆ ಪೌರ್ಣಮಿ ಬೇರೆ ಬಂದಿದೆ. ಇವತ್ತು ನಮ್ಮ ಮನೇಲಿ ಸ್ವಲ್ಪ ಸ್ಪೆಷಲ್ ಆಗೇ ಇರುತ್ತೆ. ಇವತ್ತು ನಾವು ಉಪವಾಸ ಬೇರೆ ಇರ್ತೀನಲ್ವ, ಅದಕ್ಕೋಸ್ಕರ ಇವತ್ತು ಯಾವುದೇ ರೀತಿಯಾದ ನಾನು ಡಯಟ್ ಫಾಲೋ ಅಪ್ ಮಾಡಿಲ್ಲ, ಎಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇವತ್ತಿನ ನನ್ನ ಡೈಲಿ ರೋಟೀನ್ ಎಲ್ಲ ಹೇಗಿರುತ್ತೆ, ನಾನು ಏನೇನು ತೊಗೋತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ 6 o'clock ಆಗಿದೆ. ನಾನು ಎಲ್ಲ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬೇರೆ ದೇವರು ಹೊತ್ತಿದ್ದಾರಲ್ವ, ಅವರು ಎಲ್ಲ ಅವರು ಗೆಜ್ಜೆ ಹಾಕೋತಾರೆ. ಇವತ್ತು ಪ್ರತಿ ಪೌರ್ಣಮಿಗೆ ಅವರೆಲ್ಲ ಗೆಜ್ಜೆಗಳು ಎಲ್ಲ ಇರುತ್ತೆ ಅವ್ರದ್ದು, ಅದೆಲ್ಲ ಹಾಕ್ಕೊಂಡು ದೇವ್ರ ಮುಂದೆ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಬೇಗನೆ ಎದ್ದು ಪೂಜೆ ಮಾಡೋದು ಎಲ್ಲ ಮಾಡಬೇಕಾಗುತ್ತೆ. ಇವಾಗ ಎಲ್ಲ ಪೂಜೆ ಎಲ್ಲ ಆಗಿದೆ ನೋಡಿ. ಇವಾಗ ಆಲ್ಮೋಸ್ಟು 6:30 ಎಲ್ಲ ಆಗಿಬಿಟ್ಟಿದೆ ಟೈಮಿಂಗು ನೋಡಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಬೇಗನೆ ಎದ್ದಿದ್ದೆ, ಬೇಗನೆ ಎದ್ದು ಎಲ್ಲ ಪೂಜೆ ಮಾಡೋಣ ಅಂತ ಎಲ್ಲ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ಫ್ರೆಂಡ್ಸ್, ನಾನು ಇವಾಗ 7 o'clock ಆಗಿದೆ. ಇವಾಗ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತು ನಾನು ಯಾವುದೇ ಡಿಟಾಕ್ಸ್ ಡ್ರಿಂಕ್ ಏನೂ ತೊಗೊಂಡಿಲ್ಲ, ಸ್ವಲ್ಪ ಟೀ ತೊಗೋತಾ ಇದ್ದೀನಿ. ಅದಕ್ಕೆ ಇದಕ್ಕೆ ಏನು ಸಕ್ಕರೆ ಏನೂ ಹಾಕಿಲ್ಲ, ಬಟ್ ಬೆಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಟೀ ಕೂಡ ತೊಗೋತೀನಿ ಇವತ್ತು. ಇವಾಗ ಬಿಸಿನೀರು ಕಾಸ್ಕೊಂಡು ಬಿಸಿನೀರು ಕೂಡ ಕುಡಿತಾ ಇದ್ದೀನಿ. ಬೇಗ ಎದ್ದಿರೋದ್ರಿಂದ ಏನು ನೀರು ಬೆಳಿಗ್ಗೆ ಎದ್ದು ಆಲ್ಮೋಸ್ಟ್ 4 o'clock ಎದ್ದಿದ್ದೆ ನಾನು. ಎದ್ಬಿಟ್ಟು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಏನೂ ನೀರು ಏನೂ ತೊಗೊಂಡಿರಲಿಲ್ಲ. ಇವಾಗ 1 ಗ್ಲಾಸಷ್ಟು ಬಿಸಿನೀರು ಕಾಸ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ಆಲ್ಮೋಸ್ಟು ಟೈಮಿಂಗ್ ಬಂದ್ಬಿಟ್ಟು 7 o'clock ಆಗಿದೆ. ಅದ್ರ ಜೊತೆಗೆ ಒಂದು ಕಪ್ಪಷ್ಟು ನಾನು ಟೀ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ. ಇವಾಗ ಟೀ ಕೂಡ ಮಾಡಿದ್ದೀನಿ. ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಸಂಡೇ ದಿನ ಏನಾದರೂ ಪೌರ್ಣಮಿ ಬಂದರೆ ಅವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಪೂಜೆ ಜಾಸ್ತಿ ಇರುತ್ತೆ. ಪೂಜೆ ಮಾಡೋದು, ನಾನು ನನ್ನ ಹಸ್ಬೆಂಡು ಇಬ್ಬರು ಕೂಡ ಉಪವಾಸ ಇರ್ತೀವಿ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ಡಯಟ್ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ವೀಟ್ ಬೇರೆ ಮಾಡ್ತೀವಿ ಇವತ್ತು ನಾವು ದೇವ್ರ ನೈವೇದ್ಯಕ್ಕೆ. ಅದಕ್ಕೋಸ್ಕರ ನಾನು ಇವತ್ತು ಯಾವುದೇ ರೀತಿಯಾದ ಡಯಟ್ ಫಾಲೋ ಅಪ್ ಮಾಡಿಲ್ಲ. ಇವಾಗ ಬೆಳಿಗ್ಗೆ ಚಳಿ ಬೇರೆ ಇತ್ತಲ್ವ, ಬೇಗ ಬೇರೆ ಎದ್ದಿದ್ದೆ, ತಲೆ ಸ್ನಾನ ಎಲ್ಲ ಮಾಡಿದ್ನಲ್ವ, ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ, ಹಾಗೆ ಗಿಡಗಳನ್ನು ನೋಡಿಕೊಂಡು ಟೀ ಕುಡಿತಾ ಇದ್ದೆ. ನಾನು ಬೆಳಿಗ್ಗೆ ಇವತ್ತು ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಯಾಕಂದರೆ ನಾನು ಡಯಟ್ ಫಾಲೋ ಮಾಡಿಲ್ಲಲ್ವ, ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಅಂದರೆ ನಾನು 9:30 ಅಂದ್ಕೊಳ್ಳಿ, 9:30ಗೆ ನಾನು ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಕೂಡ ತೊಗೊಂಡಿದ್ದೀನಿ ನೋಡಿ. ಇವತ್ತಂತೂ ನನ್ನ ಡಯಟ್ ಫುಲ್ ಚೀಟಿಂಗ್ ಆಗಿಬಿಟ್ಟಿದೆ. ಎಲ್ಲ ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ತಿಂದಿದ್ದೀನಿ. ಮಧ್ಯಾಹ್ನ ಏನು ಮಾಡಿದ್ದೆ, ಮಕ್ಕಳಿಗೆ ನಮ್ಮ ಹಸ್ಬೆಂಡು ಪಿಜ್ಜಾ ತೊಗೊಂಡು ಬಂದಿದ್ದರು, ಅದನ್ನು ಕೂಡ ತಿಂದುಬಿಟ್ಟಿದ್ದೀನಿ. ಪಿಜ್ಜಾನೂ ತಿಂದಿದ್ದೀನಿ, ಸ್ವೀಟ್ ತಿಂದಿದ್ದೀನಿ. ಇವತ್ತು ಏನು ಡಯೆಟ್ಟಿಗೆ ಲೆಕ್ಕನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಎಲ್ಲ ಚೀಟಿಂಗ್ ಆಗಿಬಿಟ್ಟಿದೆ. ಚೆನ್ನಾಗಿ ತಿಂದುಬಿಟ್ಟಿದ್ದೀನಿ. ಗೊತ್ತಿಲ್ಲ ನಾಳೆ ನನ್ನ ವೆಯ್ಟ್ ಕತೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ನೋಡೋಣ, ಹೋಗಲಿ. ಒನ್ ಡೇ ನಾವೇನಾದ್ರು ತಿಂದರೆ ಪರವಾಗಿಲ್ಲ. ವೀಕ್ಲಿ ಒಂದು 6 days ನಾವು ಚೆನ್ನಾಗಿ ಡಯಟ್ ಮಾಡಿದರೆ, ಎಕ್ಸಸೈಸ್ ಮಾಡಿದರೆ ಸರಿ ಹೋಗ್ಬಿಡುತ್ತೆ. ಒನ್ ಡೇಯಲ್ಲಿ ನಾವು ಈ ಥರ ಏನಾದರೂ ತಿಂದಾಗ ಅದನ್ನು ನಾವು ನೆಕ್ಸ್ಟ್ ಟೈಮ್ ಬ್ಯಾಲೆನ್ಸಲ್ಲಿ ಮಾಡ್ಕೊಂಡು ಹೋಗಬೇಕಷ್ಟೆ ನೋಡಿ. ನಾನು ನೈಟ್ ಎಲ್ಲ ಪೂಜೆ ಎಲ್ಲ ಆದಮೇಲೆ ಬೆಳಿಗ್ಗೆ ಮತ್ತೆ ನಾನು ಎಲ್ಲ ದೇವರಿಗೆ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟು ಎಲ್ಲ ಮಾಡಿದೆ. ಶಾವಿಗೆ ಪಾಯಸ ಮಾಡಿದೆ ಇವತ್ತು. ಶಾವಿಗೆ ಪಾಯಸ ಜೊತೆ ಮತ್ತು ನಾನು ಅನ್ನ ಮತ್ತು ನುಗ್ಗೆಕಾಯಿ ಬರುತ್ತಲ್ವ, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ. ಸ್ವಲ್ಪ ಬೋಂಡ ಕೂಡ ಮಾಡ್ಕೊಂಡಿದ್ವಿ ನೋಡಿ. ಎಲ್ಲ ತೋರಿಸ್ತಾ ಇದ್ದೀನಿ ನಾನು. ಒಂದು ಹಾಫ್ ಬೌಲಷ್ಟು ಶಾವಿಗೆ ಪಾಯಸ ತೊಗೊಂಡಿದ್ದೀನಿ ನಾನು, ಫುಲ್ ತೊಗೊಂಡಿಲ್ಲ. 2 ಸ್ಪೂನಷ್ಟು ರೈಸ್ ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ನುಗ್ಗೆಕಾಯಿ ಸಾಂಬಾರು, ತರಕಾರಿ ಎಲ್ಲ ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ, ಅದನ್ನು ಕೂಡ ತೊಗೋತೀನಿ. ಹಾಗೆ 1-2 ಆನಿಯನ್ ಬೋಂಡ ಮಾಡಿದ್ವಿ, 1-2 ಆನಿಯನ್ ಬೋಂಡನೂ ಕೂಡ ತೊಗೋತೀನಿ. ಇದನ್ನೇ ನಾನು ನೈಟ್ ಊಟಕ್ಕೆ ತೊಗೊಂಡಿರೋದು. ನೈಟ್ ನಾನು 7:30 8 ಗಂಟೆ ಒಳಗಡೆ ನಾನು ಊಟ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದೇ ನನ್ನ ಇವತ್ತಿನ ಡಿನ್ನರು. ನೋಡಿದ್ರಲ್ಲ, ಇವತ್ತಿನ ನನ್ನ ಡಯಟ್ ರೋಟೀನ್ ಅನ್ನೋಕ್ಕಾಗಲ್ಲ, ಇದು ನನ್ನ ಡೈಲಿ ರೋಟೀನ್ ಅಂತ ಹೇಳ್ಬೋದು. ಇವತ್ತಿನ ನನ್ನ ಸಂಡೇ ದಿನಚರಿ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಇವತ್ತು ಯಾವುದೇ ರೀತಿಯಾದ ಡಯೆಟ್ಟು ಏನೂ ಇಲ್ಲ. ಇವತ್ತು ಏನು ಎಕ್ಸಸೈಸು ಏನೂ ಮಾಡಿಲ್ಲ ನಾನು. ಬೆಳಗ್ಗೆ ವಾಕ್ ಹೋಗಿದ್ದೆ 1 ಅರ್ಧ ಗಂಟೆ ಅಷ್ಟೇ, ಬಟ್ ಎಕ್ಸಸೈಸ್ ಏನೂ ಮಾಡಿಲ್ಲ. ಇಷ್ಟೇ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಇಷ್ಟ ಆದರೆ ಪ್ಲೀಸ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ, ನನ್ನ ವಿಡಿಯೋನಿಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೈಟ್ ಕೂಡ ನಾನು ಎಲ್ಲ ತಿಂದಿರೋ ಡೈಜೆಷನ್ ಆಗಬೇಕಲ್ವ, ಚೆನ್ನಾಗಿ ಜಂಕ್ ಫುಡ್ ಎಲ್ಲ ತಿಂದುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಜೀರಾ ವಾಟ್ರ್ ಕೂಡ ಮಾಡ್ಕೊಂಡು ಕುಡ್ದಿದ್ದೀನಿ.
ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.